ಈ ಹೊಸ ವರ್ಷದಲ್ಲಾದರೂ ವಿಜಯೇಂದ್ರ ಅವರಿಗೆ BJP ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ BJP ಅವ್ರ ತಪ್ಪುಗಳನ್ನ ಯಾವ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡೋಕ್ಕೆ ಕೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜಯೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಈಗ CBI ಕೊಡಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು, ತಪ್ಪು ಮಾಡಿಲ್ಲ ಅಂದ್ರೆ CBI ಕೊಡ್ಬೋದಲ್ಲ? ಅಲ್ಲ, ಒಂದು ಕೆಲಸ ಮಾಡಿ, ಈಗ ಅವರು ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ, ದಯವಿಟ್ಟು ವಿಜಯೇಂದ್ರ ಅವರು ಅವ್ರ ಮೇಲೆ ಇರೋ ಕೇಸ್ನು CBI ಕೂಡ ಕೇಳಕ್ಕೆ ಹೇಳ್ಬಿಡಿ. ಅವ್ರು ಫಸ್ಟು ನನ್ನ ಮೇಲೆ ಇರೋ ಕೇಸ್ನ, ಅಂದರೆ ಸೆನ್ಸ್ ವಿಜಯೇಂದ್ರ ಅವ್ರ ಮೇಲೆ ಇರೋ ಕೇಸ್ನ CBI ಕೊಡಲಿ, ಅವರು ಪ್ರಾಮಾಣಿಕರಾದರೆ ಈ ಸ್ಟೇಟ್ಮೆಂಟ್ ಕೊಡಲಿ. ಅದಾದಮೇಲೆ ನಾನು ಬೇಕಾದ್ರೆ ನಮ್ಮ ಪಾರ್ಟಿಯಲ್ಲಿ ಸರಿ ಅದ್ರ ಬಗ್ಗೆ ನಾನು ಚರ್ಚಿಸ್ತೀನಿ. ಅಲ್ಲ, ಮನಿ ಲಾಂಡ್ರಿಂಗು ಪ್ಲಸ್ ಸಾವು ಎರಡನ್ನೂ ಕಂಪೇರ್ ಮಾಡ್ತಿದ್ದೀರಾ ನೀವು? ಸರ್, ನಾನು ನೋಡಿ, ಈ ಸಾವಿಗೆ ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವ ಥರ ಕಾರಣ ಅನ್ನೋದು ಎಲ್ಲಾದರೂ ಸಾಕ್ಷ್ಯ ಇದೆಯಾ? ಡೆತ್ ನೋಟಲ್ಲಿ ಹೆಸರಿದೆಯಾ? ಡೆತ್ ನೋಟಲ್ಲಿ ಏನಾದರೂ ಹೆಸರಿದೆಯಾ? ಇವ್ರು ಏನಾದರೂ ಮಾತಾಡಿದ್ರೆ ಈಶ್ವರಪ್ಪನವ್ರ ಹೆಸರು ತರ್ತಾರೆ. ಈಶ್ವರಪ್ಪನವರು ಆ ಸಾವಿಗೆ ಕಾರಣರಾಗಿದ್ದರು, ಅದು BJP ಅವ್ರಿಗೂ ಗೊತ್ತಿತ್ತು, ಈಶ್ವರಪ್ಪನವ್ರಿಗೂ ಗೊತ್ತಿತ್ತು. ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ತಾರೆ. ನಾವು ತಪ್ಪೇ ಮಾಡದೇ ಇದ್ದಾಗ ಯಾವ ನೈತಿಕತೆ ಮೇಲೆ ರಾಜೀನಾಮೆ ಕೊಡಬೇಕು? ಆಮೇಲೆ ಬೀದಿ ರಿಪೋರ್ಟ್ ಬಂತಲ್ಲ ಸರ್ ಅವರ ಪ್ರಕರಣದಲ್ಲಿ, ಈಶ್ವರಪ್ಪ ಪ್ರಕರಣದಲ್ಲಿ ಅವ್ರ ಪಾತ್ರ ಎಲ್ಲ ಬೀದಿ ರಿಪೋರ್ಟ್ ಬಂತಲ್ಲ. ಬಿ ರಿಪೋರ್ಟ್ ಬರೋದಾದ್ರೆ ಹಾಗಾದ್ರೆ ಅವತ್ತು ಯಾವಾಗ ಅವ್ರ ಪಾರ್ಟಿಯಲ್ಲೇ ಒಳ್ಳೆ ಹೊಡಿಬೇಕಾಗಿತ್ತು ಈಶ್ವರಪ್ಪನವ್ರಿಗೆ, ಇಂಥ ಒಳ್ಳೆ ಹೊಡೆದ್ರು. ಪ್ರಿಯಾಂಕ್ ಈಗ ಚರ್ಚೆ ನಾವು CID ಕೊಡ್ತೀವಿ ಅಂತ ಹೇಳಿದಾರಲ್ಲ ನಮ್ಮ ಸರ್ಕಾರ, ನೋಡೋಣ ಏನಾಗುತ್ತೆ. ಸುಪಾರಿ ಕಿಲ್ಲರ್ ಅನ್ನೋದು ಕೂಡ ಈಗ ಟ್ಯಾಗ್ಲೈನ್ ಆಗ್ತಾ ಇದೆ. ಯಾರಿಗೆ? ಪ್ರಿಯಾಂಕಾ ಖರ್ಗೆ ಅವರಿಗೆ. ಬಿಜೆಪಿ ಪೋಸ್ಟರ್ ಅಭಿಯಾನ ಮಾಡ್ತಾ ಇದೆ ಆ ಥರ, ಆ ರೀತಿಯಲ್ಲಿ, ಆ ಹೆಸರಲ್ಲಿ. ಸರ್ ನೋಡಿ, ನೀವು ಒಂದು ಗಮನಿಸಿ, PSI ಇಂದ, ಕೋವಿಡ್-ಇಂದ ಇದರಲ್ಲಿ ಎಕ್ಸ್ಪೋಸ್ ಮಾಡೋದ್ರಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬರು ತುಂಬ ಮುಂಚೂಣಿಯಲ್ಲಿ ಇದ್ದರು. ಈಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಪ್ರಿಯಾಂಕಾ ಸಾಹೇಬ್ರ ಜೊತೆ ನಾವೆಲ್ಲ ಇದ್ದೀವಿ. ನಾವೆಲ್ಲ MLAಗಳು, ಮಿನಿಸ್ಟ್ರುಗಳು ಸಾಹೇಬ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. BJP ಯಾವ ಷಡ್ಯಂತ್ರಕ್ಕೂ ನಾವು ಹೆದರಲ್ಲ. ಪ್ರಿಯಾಂಕಾ ಸಾಹೇಬರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಅವ್ರು ಎಷ್ಟೇ ಒತ್ತಡ ಹೇಳಿದ್ರು ನಮ್ಮಂಥ MLAಗಳು ನಾವು ಪ್ರಿಯಾಂಕಾ ಸರ್ ಜೊತೆ ಇದ್ದೀವಿ. ನಾವೆಲ್ಲ ಈ ಜನ್ರೇಷನ್ ಲೀಡರ್ಸ್ ಏನಿದ್ದೀವಿ, ನಾವೆಲ್ಲರೂ ಪ್ರಿಯಾಂಕಾ ಸರ್ ಜೊತೆ. ನಮಗೆ ಗೊತ್ತು ಸರ್ ಇಶ್ಯೂ ಏನು ಅಂತ. ಸರ್, ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಅವ್ರು ಮಾಡ್ತಿರೋ ರೆವಲ್ಯೂಷನರಿ ಚೇಂಜಸ್ ಏನಂತ ನಮಗೆ ಗೊತ್ತು. ನಮ್ಮ ಕೆಲಸಗಳನ್ನ ಈಗ ನಾನು ಸಿಸ್ಟಮಲ್ಲೇ ಇದ್ದೀನಿ.